ಮೀಶೋನಲ್ಲಿ ತುಂಬ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಯಾವ ಪ್ರಾಡಕ್ಟು ಎಷ್ಟಕ್ಕೆ ಸಿಗುತ್ತೆ ಹಾಗೆ ಕ್ವಾಲಿಟಿ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಹಾಗಾಗೇ ಪರ್ಸ್ನಲಿ ನನಗೆ ಅಂತ ಅಥವಾ ನಮ್ಮ ಮನೆಗೆ ಅಂತ ಯಾವುದೇ ಪ್ರಾಡಕ್ಟ್ಸ್ನ ನಾನು ತೊಗೊಂಡ್ರೂ ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ತುಂಬ ಜನ ಅದನ್ನೆಲ್ಲ ಇಷ್ಟಪಟ್ಟು ತೊಗೊಳ್ತಾ ಇದ್ದೀರಾ ಕೂಡ. ಹಾಗೆಯೇ ಇನ್ನು ಆ ಕಲೆಕ್ಷನ್ ವಿಡಿಯೋ ಮಾಡಿ, ಈ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಕೂಡ ಕೇಳ್ತಾ ಇರ್ತೀರ ಅಲ್ವಾ. ಸೀರೆಗಳಾಯಿತು, ಲಾಂಗ್ ಕುರ್ತೀಸು ಮತ್ತು ಡ್ರೆಸ್ಸಸ್ ವಿಡಿಯೋಸ್ ಕೂಡ ಆಯಿತು. ತುಂಬ ಜನ ಅಕ್ಕ ಪ್ಲೀಸ್ ಮೀಶೋನಲ್ಲಿ ಸಿಗೋವಂಥ ಶಾರ್ಟ್ ಕುರ್ತೀಸು ಮತ್ತು ಲೆಗ್ಗಿನ್ಸ್ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಇವತ್ತಿನ ಈ ವಿಡಿಯೋ ಬಂದು ಕಂಪ್ಲೀಟಾಗಿ ಶಾರ್ಟ್ ಕುರ್ತೀಸ್ ಮತ್ತು ಮೀಶೋನಲ್ಲಿ ಸಿಗೋ ಅಂಥ ಕಾಂಬೋ ಆಫರ್ ಲೆಗ್ಗಿನ್ಸ್ ಬಗ್ಗೆನೇ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್, ನಮಸ್ತೆ ಎಲ್ರಿಗೂ. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಈಗ ಒಂದೊಂದಾಗಿ ಫಸ್ಟು ಕುರ್ತೀಸ್ನ ತೋರಿಸ್ಬಿಡ್ತೀನಿ, ಮೇಯ್ನಾಗಿ ಶಾರ್ಟ್ ಕುರ್ತೀಸು. ಅದಾದಮೇಲೆ ಲೆಗ್ಗಿನ್ಸ್ನ ತೋರಿಸ್ತೀನಿ. ಸೊ ತೋರಿಸ್ತಾ ಕ್ವಾಲಿಟಿ ಹೇಗಿದೆ ಹಾಗೆ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರೆಡಿ ಇದ್ದೀರಾ ಅಲ್ವಾ? ಬನ್ನಿ ನೋಡೋಣ. ಟೋಟಲಾಗಿ ನಾನಿಲ್ಲಿ 9 ಶಾರ್ಟ್ ಕುರ್ತೀಸ್ನ ತರಿಸಿರೋದು. ಅದರಲ್ಲೂ ಮೇಯ್ನಾಗಿ ವರ್ಕಿಂಗ್ ವುಮೆನ್ಸಿಗೆ ಹಾಗೆ ಹೌಸ್ ವೈಫ್ಗಳಿಗೆ ಸೂಟ್ ಆಗೋ ಥರದ್ದೇ ಡ್ರೆಸ್ಸಸ್ಗಳಿರೋದು. ಇನ್ನು ಕಾಲೇಜ್ ಗರ್ಲ್ಸಿಗೆ ಆದರೆ ಅವ್ರಿಗೆ ಇನ್ನೂ ಸ್ವಲ್ಪ ಟ್ರೆಂಡಿ ಕಲೆಕ್ಷನ್ಸ್ ಬೇಕಾಗತ್ತೆ. ಬಟ್ ಮ್ಯಾರಿಡ್ ವುಮೆನ್ಸಿಗೆ ಸ್ವಲ್ಪನಾದರೂ ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ ಅಲ್ವಾ. ಮನೆಯಲ್ಲಿ ಇಲ್ಲ ಅಂದ್ರೂ ಆ ಡ್ರೆಸ್ ಹಾಕೊಂಡಾಗ ನಮಗೆ ಕಂಫರ್ಟಬಲ್ ಫೀಲ್ ಆಗಬೇಕು. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಈ ಡ್ರೆಸ್ಸಸ್ಗಳನ್ನು ನಾನು ತರಿಸಿರೋದು. ಈಗ ತೋರಿಸಿರೋಂಥ ಈ ಡ್ರೆಸ್ಸಲ್ಲಿ ಕಲರ್ ಆಪ್ಷನ್ಸ್ ನಿಮಗೆ ತುಂಬಾ ಸಿಗುತ್ತೆ. ನಾನಿಲ್ಲಿ ಜಸ್ಟ್ 2 ಕಲರ್ಸ್ನ ಮಾತ್ರ ತರಿಸಿದ್ದೀನಿ. ಇದ್ರ ನೆಕ್ ಪಾರ್ಟಲ್ಲಿರೋಂಥ ಎಂಬ್ರಾಯ್ಡ್ರಿ ಡಿಸೈನು ತುಂಬ ಸ್ಟಿಫ್ ಆಗಿದೆ ಹಾಗೆ ಯೂನಿಕ್ ಆಗಿದೆ. ಇನ್ನು ಬೇಗ ಕೂಡ ಕಿತ್ಕೊಳ್ಳೋದಿಲ್ಲ. ನೆಕ್ಸ್ಟು ಈ ಫುಲ್ ಕಾಲರ್ ಶಾರ್ಟ್ ಕುರ್ತಿನ ತರಿಸಿದ್ದೀನಿ. ಇದಕ್ಕೆ 3/4 ಸ್ಲೀವ್ ಬರುತ್ತೆ. ಫ್ರಂಟಲ್ಲಿ 4 ಬಟನ್ಸ್ ಬರುತ್ತೆ. ಬಟ್ ಇದು ಓಪನಬಲ್ ಇರಲ್ಲ, ಜಸ್ಟ್ ಡಿಸೈನ್ ಅಷ್ಟೇ. ಬಟ್ಟೆ ಕ್ವಾಲಿಟಿ ಅಂತೂ A1 ಅಂತಲೇ ಹೇಳ್ಬೋದು. ಕ್ಯಾಶುವಲ್ ವೇರ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ರೆಡ್ ಕಲರಲ್ಲಿ ತರಿಸಿರೋದು ರಿಯಾನ್ ಮೆಟೀರಿಯಲ್ ಶಾರ್ಟ್ ಕುರ್ತಿ. ಸೊ ಫ್ರಂಟಲ್ಲಿ ಕಂಪ್ಲೀಟಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ. ನೆಕ್ ಪಾರ್ಟ್ ಬಂದು ರೌಂಡ್ ನೆಕ್ಕೇ ಇದೆ, ಅಂದರೆ ಹೈ ನೆಕ್ ಎಲ್ಲ ಏನೂ ಇಲ್ಲ. ಸೊ ಕ್ಲಾತ್ ವೈಸು ರಿಯಾನ್ ಅಂದಮೇಲೆ ಹೇಳಬೇಕಾಗೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮೈ ಮೇಲೆ ಹಾಕಿದಾಗ ಇದು ಸಾಫ್ಟ್ ಫೀಲ್ ಆಗುತ್ತೆ. ಸೊ ವೇರ್ ಮಾಡಿ ತೋರಿಸ್ತಾ ಇರೋದ್ರಿಂದ ಬಟ್ಟೆ ಹೇಗಿದೆ, ಡಿಸೈನ್ ಹೇಗಿದೆ ಅಂತ ನಿಮಗೇನೆ ಗೊತ್ತಾಗ್ತಾ ಇದೆ ಅಲ್ವಾ. ನೆಕ್ಸ್ಟು ಈ ಫ್ಲೋರಲ್ ಪ್ರಿಂಟ್ ಇರೋವಂಥ ಪರ್ಪಲ್ ಕಲರ್ ಶಾರ್ಟ್ ಕುರ್ತಿ. ಇದಂತೂ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಸ್ಲೀವ್ ಬಂದು 3/4 ರೆಗ್ಯುಲರ್ ಸ್ಲೀವ್ ಇರುತ್ತೆ. ಬಟ್ ನೆಕ್ಕು ಇದು ಕೂಡ ಫುಲ್ ಕಾಲರ್ ಬರುತ್ತೆ. ಈ ಡ್ರೆಸ್ಸು ಕಾಲೇಜ್ ಗರ್ಲ್ಸಿಗೂ ಕೂಡ ಸೂಟ್ ಆಗುತ್ತೆ, ಹಾಗೆ ಆಫೀಸಿಗೆ ವೇರ್ ಮಾಡ್ಬೋದು. ಇನ್ನು ಹೌಸ್ ವೈಫ್ಗಳು ಹೊರಗಡೆ ಎಲ್ಲಾದರೂ ಸುತ್ತಾಡೋದಕ್ಕೆ ಹೋದಾಗ ಅಥವಾ ಟ್ರಿಪ್ಗಳಿಗೆಲ್ಲ ಹೋದಾಗ ಇದನ್ನು ವೇರ್ ಮಾಡ್ಬೋದು. ಈಗ ನೆಕ್ಸ್ಟ್ ನಮಗೆ ಹೇಗಿದ್ರು ಮಕ್ಕಳು ಹಾಲಿಡೇಸ್ ಬರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಇದನ್ನು ವೇರ್ ಮಾಡೋದಕ್ಕೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ಟೆನೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇನ್ನು ನಾನೀಗ ತೋರಿಸ್ತಾ ಇರೋಂಥ ಎಲ್ಲ ಡ್ರೆಸ್ದು ಕೂಡ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತಿರೋದ್ರಿಂದ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದು ಈ ಪಿಂಕ್ ಕಲರು ವೈಟ್ ಕಾಂಬಿನೇಷನಲ್ಲಿರೋವಂಥ ಶಾರ್ಟ್ ಕುರ್ತಾ. ನನಗೆ ಪರ್ಸ್ನಲಿ ಇದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಈ ರೀತಿ ಫ್ರಿಲ್ ಎಲ್ಲ ಇದ್ದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಮೇ ಬಿ ನಿಮಗೆ ಇಷ್ಟ ಆಗ್ಬೋದೇನೋ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಈ ರೀತಿ ಫ್ರಿಲ್ ಇಷ್ಟ ಆಗೋರು ಆರಾಮಾಗಿ ತೊಗೋಬೋದು. ನೆಕ್ಸ್ಟ್ ಒನ್ನು ಈ ಬ್ಲ್ಯಾಕ್ ಶಾರ್ಟ್ ಕುರ್ತಿ. ಇದು ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ. ಇದರಲ್ಲಿ ಚಿಕನ್ ಕರಿ ಪ್ಯಾಟ್ರನ್ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ. ಸೊ ಈ ಥರದ್ದೆಲ್ಲ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆದರೆ ಈ ಕುರ್ತಿನಲ್ಲಿ, ಅದರಲ್ಲೂ ಈ ಶಾರ್ಟ್ ಕುರ್ತಿನಲ್ಲಿ ಹೇಗಾಗಿದೆ ಅಂದರೆ ಮೇಲ್ಗಡೆ ಪಾರ್ಟ್ ಅಷ್ಟೇ, ಅಂದರೆ ಚೆಸ್ಟ್ ಪಾರ್ಟಿಗೆ ಮಾತ್ರ ಲೈನಿಂಗ್ ಬಂದಿದೆ, ಕೆಳಗಡೆ ಇರೋವಂಥ ಪಾರ್ಟ್ಗೆ ಲೈನಿಂಗ್ ಇಲ್ಲ. ಸೊ ನನ್ನ ಹ್ಯಾಂಡ್ ನಿಮ್ಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಅಲ್ವಾ. ಚೆಸ್ಟ್ ಪಾರ್ಟಿಗೆ ಲೈನಿಂಗ್ ಇದೆ, ಕೆಳಗಡೆ ಇರೋವಂಥ ಪಾರ್ಟಿಗೆ ಲೈನಿಂಗ್ ಇಲ್ಲ. ಸೊ ನಿಮಗೆ ಇಷ್ಟ ಆದರೆ ನೀವು ತಗೋಬೋದು. ಮಕ್ಕಳಿಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಈ ಡ್ರೆಸ್ ಮೆಟೀರಿಯಲ್ ಅಂತೂ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಕ್ಯಾಶುವಲ್ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಕಾಲೇಜ್ಗೂ ವೇರ್ ಮಾಡ್ಬೋದು, ಹಾಗೆ ಆಫೀಸ್ಗೂ ಕೂಡ ಆರಾಮಾಗಿ ವೇರ್ ಮಾಡ್ಕೋಬೋದು. ಸೊ ಲಾಂಗ್ ಸ್ಲೀವ್ ಇರೋದ್ರಿಂದ ಇದನ್ನು ವೇರ್ ಮಾಡಿದಾಗ ಏನೋ ಒಂದು ರೀತಿ ಅಟ್ರಾಕ್ಟಿವ್ ಲುಕ್ ಬರುತ್ತೆ.
ಶಾರ್ಟ್ ಕುರ್ತೀಸ್ನು ಆಲ್ಮೋಸ್ಟ್ ಎಲ್ಲದನ್ನೂ ತೋರಿಸಿದೆ. ಈಗ ನಾವು ಲೆಗ್ಗಿನ್ಸಿಗೆ ಬರೋಣ. ಸೊ ಈ ರೀತಿ ಕಾಂಬೋಸಲ್ಲಿ ಲೆಗ್ಗಿನ್ಸ್ನ ತೊಗೋಬೋದಾ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಮೆಟೀರಿಯಲ್ ಹೇಗಿರುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ನಾನು ತರಿಸ್ದೆ, ಅದನ್ನು ಟಚ್ ಮಾಡಿ ಫೀಲ್ ಮಾಡಿದೆ, ನಿಮ್ಗೆ ಹೇಗೆ ಹೇಳೋದಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಒಂದು ಕಾಂಬೋನ ನಾನು ತರಿಸ್ಕೊಂಡೆ. ಮೆಟೀರಿಯಲ್ನ ನಾನು ನಿಮ್ಮ ಮುಂದೆನೇ ತೋರಿಸ್ತಾ ಇರೋದ್ರಿಂದ ಹೇಗಿದೆ ಅಂತ ನೀವೇ ನೋಡ್ಬೋದು. ಸೊ ಈ ರೀತಿ ಕಡಿಮೆ ಬೆಲೆಯಲ್ಲಿ ಫುಲ್ ಕಾಂಬೋ ಸಿಗ್ತಾ ಇದೆ ಅಂದರೆ ಫಸ್ಟ್ ನಾವು ಅದು ಹೇಗಿರುತ್ತೆ ಅಂತ ಯೋಚನೆ ಖಂಡಿತ ಮಾಡಲೇಬೇಕು. ಇದು ಬಂದು 500 ಸಮಥಿಂಗಿಗೆ 10 ಪೀಸ್ ಲೆಗ್ಗಿಂಗ್ಸ್ ಇದೆ. ಲಿಕ್ರಾ ಬ್ಲೆಂಡ್ ಅಂತ ಇದ್ರ ಕ್ಲಾತು. ಬಟ್ ನನಗೆ ಈ ಕ್ವಾಲಿಟಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನೀವೇನಾದರೂ ಮೀಶೋನಲ್ಲಿ ಲೆಗ್ಗಿನ್ಸ್ ತೊಗೋಬೇಕು ಅಂತ ಇದ್ದರೆ ಕಾಟನ್ ಅಥವಾ ನೈಲಾನ್ ಮೆಟೀರಿಯಲ್ ಇರೋವಂಥದ್ದನ್ನು ತೊಗೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಅವ್ರು ಮೆನ್ಷನ್ ಮಾಡಿರ್ತಾರೆ. ಸೊ ಇದಿಷ್ಟು ಕೂಡ ಇವತ್ತು ನಾನು ತರಿಸಿರೋ ಅಂಥ ಬಟ್ಟೆಗಳ ಡೀಟೇಲ್ಸು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಎಲ್ಲ ಕುರ್ತೀಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಕಾಟನ್ ಮತ್ತು ನೈಲಾನ್ದು ಲೆಗ್ಗಿನ್ಸ್ ಲಿಂಕ್ ಬೇಕಂದರೆ ಅದನ್ನು ಕೂಡ ಕೊಟ್ಟಿರ್ತೀನಿ. ನೀವು ಆರಾಮಾಗಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.